ಮನೆ ಹತ್ರ ಹೋಗಿದ್ರಂತೆ. ಹೌದು, ನೀನ್ ಸಿಂಪಲ್ ಆದ್ರೂ ಸೂಪರ್ಬ್. ನಿನ್ನಲ್ಲಿ ಏನೋ ಒಂದು ಪವರ್ ಇದೆ. ಆ ಪವರ್ ನನ್ನನ್ನು ಸೆಳೀತಾ ಇದೆ. ನಿನ್ನ ಬಗ್ಗೆ ಇನ್ನೂ ತಿಳ್ಕೋಬೇಕನ್ನಿಸ್ತು. ನನ್ನ ಬಗ್ಗೆ ತಿಳ್ಕೋಬೇಕು ಅಂತಂದಿದ್ರೆ ನನ್ನ ಫ್ರೆಂಡ್ಸನ್ನು ಕೇಳಿದ್ರೆ ಹೇಳಿರೋರಲ್ಲ. ಯಾರು? ಆ ಜೆಲ್ಲಿ, ಸಿಮೆಂಟ್, ಇಟ್ಕೆ ಮರಳು ಮಾರೋರ? ಮನುಷ್ಯನಿಗೆ ಮೇಲ್ ಬರೋ ಅವಕಾಶ ಸಿಕ್ಕಿದ್ರೆ ಬಳಸ್ಕೊಳ್ಳೋಕೆ ಗೊತ್ತಿರಬೇಕು. ಲೆವೆಲ್ ಚೇಂಜ್ ಆದ್ರೇನೆ ಸ್ಟ್ಯಾಂಡರ್ಡ್ ಬದಲಾಗೋದು. ಏನಂದ್ರಿ ನೀವು? ಜಲ್ಲಿ, ಮರಳು, ಸಿಮೆಂಟು, ಇಟ್ಕೆ ಮಾರೋರ? ನಿಮ್ಮ ಸಾಮ್ರಾಜ್ಯದ ಬುನಾದಿನೇ ಅವರು. ಅವರಿಲ್ದೆ ನೀವಿಲ್ಲ. ನಾನು ಕಷ್ಟದಲ್ಲಿದ್ದಾಗ ದುಡ್ಡಿರೋರು ಯಾರೂ ನನ್ನ ಜೊತೆ ಇರಲಿಲ್ಲ. ದುಡ್ಡು ಬರುತ್ತೆ ಅಂತ ನಾನು ಇವ್ರನ್ನ ಬಿಡಕ್ಕಾಗಲ್ಲ. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನನ್ನ ಸ್ಟ್ಯಾಂಡರ್ಡ್ ಬದಲಾಗಲ್ಲ. ನಾನೇನೇ ಇದ್ರೂ ಪಕ್ಕಾ ಲೋಕಲ್. ಇದೆ, ಈ ಗಾಂಚಲಿನೇ ನನಗೆ ತುಂಬ ಇಷ್ಟ. ಬಟ್ ಬದಲಾಯಿಸ್ಕೊಳ್ಳೋದಕ್ಕೆ ಇದು ಬೆಳೀತಾ ಕಲ್ತಿರೋದಲ್ಲ, ಹುಟ್ಟು ತಾನೇ ಬಂದಿರೋದು. ಸುಟ್ರು ಹೋಗಲ್ಲ. ವಿಷಯಕ್ಕೆ ಬನ್ನಿ. ಓಕೆ, ಕೂಲಿಗೆ ಮಾಲಿಯಾಗೋ ಅವಕಾಶ ಕೊಡೋಣ ಅಂತ. ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡ್ಕೊಂಡಿದ್ದು ಸಾಕು, ಇನ್ಮೇಲೆ ಈ ಸ್ಟ್ರಕ್ಚರ್ ನೋಡ್ಕೊ. Come on, ಅಂಬಿ. ಆಳಾದವನು ಅರ್ಸ ಆಗ್ತಾನೆ ಅನ್ನೋದು ಗಾದೆ. ಆದ್ರೆ ನಾನು ಅರ್ಸ ಆಗೋದಕ್ಕೆ, ನಿಮ್ ಜೊತೆ ಸರ್ಸಾಡೋದಕ್ಕೆ ರೆಡಿ ಇಲ್ಲ. ನಾನ್ ಮನ್ಸು ಮಾಡಿದ್ರೆ ಎಂಥ ಗಂಡ್ಸಾದ್ರೂ ತಲೆ ಬಾಗ್ಲೇಬೇಕು. ನಾನು ತಲೆ ಎತ್ತಿ ನಡೆಯೋನು. ನಾನು ತಲೆ ಬಾಗ್ಸೋದು 3 ಜನಕ್ಕೆ: ಜನ್ಮ ಕೊಟ್ಟ ತಾಯಿಗೆ, ಅನ್ನ ಕೊಟ್ಟ ದೇವರಿಗೆ, ನನ್ನ ಬೆಳೆಸಿರೋ ನಮ್ಮ ಜನಗಳಿಗೆ. ನನ್ನೇ ಧಿಕ್ಕರ್ಸಷ್ಟು ಪೊಗರ? ತಿರುಗ್ ಬಿದ್ರೆ ಪಕ್ಕಾ ಪೊರ್ಕಿ ನಾನು. ದೇಶಕ್ಕೆ ಸೈನಿಕ ಆಗ್ತೀನಿ, ಜನಗಳಿಗೆ ಸೇವಕ ಆಗ್ತೀನಿ. ಆದ್ರೆ ನಿನ್ನ ಗುಲಾಮ ಮಾತ್ರ ಆಗಲ್ಲ. ನೋಡು, ಬದುಕಿನ ದಾರಿಲಿ ಲಜ್ಜೆ ಬಿಟ್ಟಿರೋ ಹೆಣ್ಣಿನ ಜೀವನ ಗೊಜ್ಜೆನೆ. ಅಂಬಿ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ತಪ್ಪಾಗ್ಬಾರ್ದು ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಗಂಡ್ಸು ಹತ್ ಕೆಟ್ರೆ ಹೆಂಗ್ಸು ನಕ್ಕೆಟ್ಲಂತೆ. ನೀನು ಸುತ್ತ ಕೆಡಬೇಡ. ನಾನು ಬೀಳೋ ಗಂಡ್ಸಲ್ಲ, ಬೀಳ್ಸೋ ಗಂಡ್ಸು. ನನಗ್ ಸಿಕ್ತಾ ಇರೋ ವಸ್ತುನ ನಾನು ಉಳ್ಸಲ್ಲ. ಮೊದಲು ವಸ್ತುಗೂ ವ್ಯಕ್ತಿಗೂ ವ್ಯತ್ಯಾಸ ಗೊತ್ತು ಮಾಡ್ಕೊ. ಉಳ್ಸೋದು ಅಳ್ಸೋದೆಲ್ಲ ಆಮೇಲೆ. ಕೊನೆದಾಗ ಒಂದು ಮಾತು ಹೇಳ್ತೀನಿ. ಹೆಣ್ಣತನದ ಬೆಲೆ ಗೊತ್ತಿಲ್ದಿರೋ ಹೆಣ್ಣು